ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ರೂಟೀನ್ಸ್‌ನ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ವಿಚಾರನ ಇಲ್ಲಿ ಹಂಚ್ಕೊಬೇಕಾಗಿದೆ. ನನ್ನ ವಿಡಿಯೋನ ಹೆಣ್ಮಕ್ಳು ನೋಡ್ತಾ ಇದ್ರೆ ಪ್ಲೀಸ್ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋನ ನೋಡಿ. ಒಂದ್ ವೇಳೆ ಮಕ್ಕಳು ನೋಡದೇ ಇದ್ರೆ, ಅಮ್ಮಂದಿರೇನಾದ್ರೂ ನೋಡ್ತಿದ್ರೆ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳೇನಾದ್ರೂ ಇದ್ರೆ ಈ ವಿಡಿಯೋನ ಅವ್ರಿಗೆ ಒಂದ್ 2 ನಿಮಿಷ ತೋರಿಸಿ. ಏನಿಲ್ಲ, ಇವಾಗ ಯೂಶುವಲಿ ನಾವು ಅಮ್ಮಂದಿರು ಏನ್ ಮಾಡ್ತೀವಿ ಅಂತಂದ್ರೆ, ಮನೇಲಿ ಮಕ್ಳಿದ್ರೆ, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳೇನಾದ್ರೂ ಇದ್ರೆ, ಎಲ್ಲಿ ಹೋಗ್ತಿದ್ಯಾ, ಎಲ್ಲಿ ಬರ್ತಿದ್ಯಾ, ಎಷ್ಟೊತ್ತಿಗೆ ಬರ್ತೀಯಾ, ಏನ್ ಮಾಡ್ತಾ ಇದೀಯಾ, ಫೋನ್ ಯಾಕೆ ನೋಡ್ತಾ ಇದೀಯಾ, ರೂಮಲ್ಲಿ ಏನ್ ಕುತ್ಕೊಂಡು ಏನ್ ಮಾಡ್ತಿದ್ಯಾ, ಮನೆಗೆ ಯಾಕೆ ಇಷ್ಟು ಲೇಟು, ಫ್ರೆಂಡ್ಸ್ನ ಮೀಟ್ ಮಾಡಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ ತುಂಬಾ ರಿಸ್ಟ್ರಿಕ್ಷನ್ಸ್ ಮಾಡ್ತಿರ್ತೀವಿ. ಇದರಿಂದ ಮಕ್ಕಳಿಗೆ ಏನಾಗೋಗ್ಬಿಡುತ್ತೆ ಅಂತಂದ್ರೆ ತುಂಬಾ ಇರಿಟೇಟ್ ಆಗ್ತಾ ಇರತ್ತೆ. ಅಮ್ಮ ಓವರ್ ಪ್ರೊಟೆಕ್ಟಿವ್ ಮಾಡ್ತಿರ್ತಾರೆ, ನಮ್ಮನ್ನ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾರೆ, ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತಾರೆ, ನಮ್ಗೆ ಅಂತ ಒಂದು ಪರ್ಸನಲ್ ಸ್ಪೇಸ್ ಕೊಡೋದಿಲ್ಲ, ಮನೆಗೆ 5 ನಿಮಿಷ ಲೇಟ್ ಆಗಿ ಬಂದ್ರೆ ಬೈತಾರೆ. ಈ ರೀತಿ ಎಲ್ಲ ಅವ್ರಿಗೆ ತುಂಬಾ ಕಂಪ್ಲೇಂಟ್ಸ್ ಇರತ್ತೆ. ಬಟ್ ಮಕ್ಕಳ ಏನಕ್ಕೆ ಗೊತ್ತಾ ಅಮ್ಮ ಹಂಗ್ ಮಾಡ್ತಾರೆ ಅಂತಂದ್ರೆ, ಅಮ್ಮನ್ಗೆ ನಿಮ್ ಬಗ್ಗೆ ತುಂಬಾನೇ ಕಾಳಜಿ ಇರತ್ತೆ. ಆ ಕಾಳಜಿ ಏನಾಗುತ್ತೆ ಅಂದ್ರೆ ನಮ್ಗೆ ಒಂಥರ ಭಯ ಅನ್ನೋದು ಆಗೋಗ್ಬಿಟ್ಟಿರತ್ತೆ. ಎಷ್ಟೊತ್ತಿಗೆ ಬರ್ತಾಳೆ ನನ್ ಮಗಳು, ಎಲ್ಲಿ ಹೋಗ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ ಅಂದ್ರೆ ನಿಮ್ ಮೇಲೆ ನಮ್ಗೆ ನಂಬಿಕೆ ಇರತ್ತೆ, ಆದ್ರೆ ಸೊಸೈಟಿ ಮೇಲೆ ಖಂಡಿತ ನಮ್ಗೆ ನಂಬಿಕೆ ಇಲ್ಲ ಅಮ್ಮ. ಯಾಕಂದ್ರೆ ಇವಾಗ ಹಂಗಾಗೋಗ್ಬಿಟ್ಟಿದೆ ಸೊಸೈಟಿ. ಒಂದ್ 5 ನಿಮಿಷ ನೀವು ಲೇಟ್ ಆಗಿ ಬಂದಿದ್ದೀರಾ ಅಂತಂದ್ರೆ ನಾವು ಒಂದ್ 50 ಸತಿ ಬಾಗಿಲ್ ಕಡೆ ನೋಡ್ತಾ ಇರ್ತೀವಿ. ನಮ್ ಜೀವ ಹೋಗಿ ಬಂದಂಗ ಆಗ್ತಾ ಇರತ್ತೆ, ಮಗಳಿನ್ನ ಮನೆಗ್ ಬಂದಿಲ್ಲ ಅಂತ ಅನ್ಬಿಟ್ಟು. ಆ ಭಯದಿಂದ ನಾವು ನಿಮ್ಮನ್ನ ತುಂಬಾ ಸತಿ ನಿಮ್ಗೆ ಮೆಸೇಜಸ್ ಮಾಡೋದು, ಫೋನ್ ಕಾಲ್ಸ್ ಮಾಡೋದು, ನಿಮ್ಮನ್ನ ಹೊರಗಡೆ ಹೋಗೋದಕ್ಕೆ ಅವಾಯ್ಡ್ ಮಾಡಿಸೋದು, ಇವೆಲ್ಲ ಮಾಡ್ತಿರ್ತೀವಿ ಅಷ್ಟೇ. ಯಾಕಂದ್ರೆ ನೀವು ನಮ್ಗೆ ಅಷ್ಟು ಪ್ರೀಶಿಯಸ್, ನಿಮ್ಮನ್ನ ನಾವು ಅಷ್ಟು ಎಷ್ಟು ಮುದ್ದಾಗಿ ನಾವು ಸಾಕಿರ್ತೀವಿ. ಏನೋ ಒಂದು ಸೊಸೈಟಿಲಿ ಆಗೋ ಬ್ಯಾಡ್ ಇನ್ಸಿಡೆಂಟ್ಸ್ ಇಂದ ನಮಗೆ ಆ ಭಯ ಅನ್ನೋದು ಜಾಸ್ತಿ ಆಗ್ತಾ ಇರತ್ತೆ. ಇವಾಗ ನೋಡಿ, ಒಂದು ಪಂಜಾಬ್ ಜಲಂಧರಲ್ಲಿ ಒಂದು 13 ವರ್ಷದ ಮಗು ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಅಲ್ಲಿ ಫ್ರೆಂಡ್ ಇರ್ಲಿಲ್ವಂತೆ, ಆದ್ರೆ ಅವ್ರ ತಂದೆ ರೂಮಲ್ಲಿ ಇದ್ದಾಳೆ ಅಂತ ಹೇಳಿ ಕರೆದ್ಬಿಟ್ಟು ಆ ಮಗುನ ಹರಾಸ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಸೊ ಈ ತರ ಇನ್ಸಿಡೆಂಟ್ಸ್ ಎಲ್ಲ ನೋಡ್ತಿದ್ದಾಗ ಎಸ್ಪೆಷಲಿ ಹೆಣ್ಮಕ್ಳ ತಾಯಂದಿರ್ಗೆ ತುಂಬಾನೇ ಭಯ ಇರತ್ತೆ. ಆ ಭಯ ನಮ್ಮನ್ನ ತುಂಬಾ ಓವರ್ ಪ್ರೊಟೆಕ್ಟಿವ್ ಆಗಿ ನಿಮ್ಮ ಒಂದು ಪರ್ಸನಲ್ ಸ್ಪೇಸ್ನೆಲ್ಲ ನಾವು ಇಂಟರ್ಫಿಯರ್ ಮಾಡೋ ತರ ಆಗೋಗ್ಬಿಡತ್ತೆ ಅಷ್ಟೇನೆ. ಪ್ಲೀಸ್ ಅಮ್ಮ ಹೇಳೋ ಕೆಲವೊಂದು ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾಕೆ ಆ ರೀತಿ ಅಷ್ಟೊಂದು ನಿಮ್ಗೆ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಅಮ್ಮನ ಮಾತು ಕೇಳಿದ್ದೀರಾ ಅಂದ್ರೆ ನಿಮ್ಗೆ ಒಳ್ಳೇದು.